ಸಾವಿರಾರು ಕಿಲೋಮೀಟರ್ಗಳ ಉದ್ದದ ಗಡಿ, ಕಾವಲು ಕಾಯುವ ಸಾವಿರಾರು ಕಣ್ಣುಗಳು. ಆದರೂ ಪ್ರತಿ ರಾತ್ರಿ ಇಲ್ಲಿ ನುಸುಳುವ ಕಾಲುಗಳು ಯಾರದ್ದು? ಮಾನವ ಸಾಗಾಣಿಕೆ, ನಕಲಿ ನೋಟುಗಳ ದಂಧೆ, ದೇಶವನ್ನೇ ಬೆಚ್ಚಿ ಬೀಳಿಸುವ ಆ ಕ್ರೈಮ್ ಅಡ್ಡೆಗಳು. ಏಷ್ಯಾದ ಅತಿ ದೊಡ್ಡ ರೆಡ್ ಲೈಟ್ ಪ್ರದೇಶ, ಮಾಟ ಮಂತ್ರಗಳ ತವರೂರು, ಮಾಫಿಯಾ ಡಾನ್ಗಳ ಗುಂಡಿನ ಸದ್ದು, ಗಂಗಾ ನದಿಯ ಆಳದಲ್ಲಿ ಹೋತು ಹೋದ ರಹಸ್ಯಗಳು. ಹೌದು, ಅದುವೇ ರಸಗುಲ್ಲಾ ಕಂಡುಹಿಡಿದಂತಹ ರಾಜ್ಯ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಅಂದರೆ ಅದು ಕೇವಲ ಒಂದು ರಾಜ್ಯವಲ್ಲ, ಅದೊಂದು ಭಾವನೆ. ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಕ್ರಾಂತಿಕಾರಿಗಳ ನಾಡು ಇದು. ಮೌರ್ಯರ ಕಾಲದ ವೈಭವದಿಂದ ಹಿಡಿದು ಬ್ರಿಟಿಷ್ ಆಳ್ವಿಕೆವರೆಗೆ ಬಂಗಾಳ ಯಾವಾಗಲೂ ಭಾರತದ ಮೆದುಳು ಎಂದೇ ಕರೆಯುತ್ತಿದ್ದರು. ಅಂದ್ರೆ ದ ಬ್ರೈನ್ ಆಫ್ ಇಂಡಿಯಾ ಅಂದ್ರೆ ಅದು ಬೆಂಗಾಳವಾಗಿತ್ತು. ಬ್ರಿಟಿಷರು ಕಲ್ಕತ್ತಾವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಆದರೆ ಅವರು ಅರಿಯದ ವಿಷಯವೇನೆಂದ್ರೆ ಅದೇ ಕೋಲ್ಕತ್ತಾ ಅವರ ಪತನಕ್ಕೆ ನಾಂದಿ ಹಾಡುತ್ತದೆ ಅಂತ ಎಂದು ಕೂಡ ಅವರಿಗೆ ಗೊತ್ತಿರಲಿಲ್ಲ. ಇಲ್ಲಿನ ದುರ್ಗಾ ಪೂಜೆಯ ಆರ್ಭಟ ನೋಡಿದರೆ ಸಾಕ್ಷಾತ್ ಶಕ್ತಿಯೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತದೆ. ಕೋಲ್ಕತ್ತಾ ಗಲ್ಲಿ ಗಲ್ಲಿಗಳಲ್ಲಿ ಕಲೆ ಉಸಿರಾಡುತ್ತದೆ. ಆದರೆ ಈ ಸೌಂದರ್ಯದ ಹಿಂದೆ ಹಲವಾರು ಕರಾಳ ಮುಖಗಳು ಕೂಡ ಇವೆ. ಬಂಗಾಳ ಎಂದರೆ ಮಾಟ ಮಂತ್ರಗಳ ತವರೂರು ಎನ್ನುವ ಮಾತಿದೆ. ಮಾಯಾಪುರದ ರಹಸ್ಯಗಳಾಗಲಿ ಅಥವಾ ಬ್ರಿಟಿಷ್ ಕಾಲದ ಹಳೆಯ ಕೋಲ್ಕತ್ತಾದ ದೆವ್ವಗಳ ಕಥೆಗಳಾಗಲಿ, ಇಲ್ಲಿ ಪ್ರತಿ ಇಟ್ಟಿಗೆಯೂ ಒಂದು ಕರಾಳ ಇತಿಹಾಸವನ್ನ ಹೇಳುತ್ತದೆ. ಕೋಲ್ಕತ್ತಾ ಈ ನಗರವನ್ನ ದ ಸಿಟಿ ಆಫ್ ಜಾಯ್ ಎಂದೇ ಕರೆಯುತ್ತಾರೆ. ಆದರೆ ಇದೇ ನಗರದ ಹಳೆಯ ಗಲ್ಲಿಗಳಲ್ಲಿ ನಡುವೆ ಒಂದು ದಾರಿ ಕೂಡ ಹೋಗುತ್ತದೆ. ಅಲ್ಲಿ ಹಗಲಿಗಿಂತ ರಾತ್ರಿ ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ. ಇದನ್ನ ಸೋನಾಗಾಚಿ ಅಂತ ಕರೆಯುತ್ತಾರೆ. ಏಷ್ಯಾದಲ್ಲಿ ಅತಿ ದೊಡ್ಡ ಮತ್ತು ಅತಿ ರಹಸ್ಯಮಯ ರೆಡ್ ಲೈಟ್ ಏರಿಯಾ ಇದೆ ಅಂತ ಹೇಳಲಾಗುತ್ತದೆ. ಸೋನಾಗಾಚಿ ಅಂದ್ರೆ ಬಂಗಾಳಿ ಭಾಷೆಯಲ್ಲಿ ಚಿನ್ನದ ಮರ ಅಂತ ಅರ್ಥ. ಆದ್ರೆ ಇಲ್ಲಿನ ಪರಿಸ್ಥಿತಿ ಅದಕ್ಕೆ ತದ್ವಿರುದ್ಧವಾಗಿದೆ. ಸುಮಾರು 12,000ಕ್ಕೂ ಹೆಚ್ಚು ಮಹಿಳೆಯರು ಇಲ್ಲಿನ 100 ಬಹುಮಹಡಿ ಕಟ್ಟಡಗಳಲ್ಲಿ ವಾಸಿಸುತ್ತಾರೆ. ಇದು ಕೇವಲ ಒಂದು ಪ್ರದೇಶವಲ್ಲ, ಇದೊಂದು ಜಗತ್ತಿಗೆ ಕಾಣದ ಒಂದು ಪ್ರತ್ಯೇಕ ಸಾಮ್ರಾಜ್ಯವೇ ಆಗಿದೆ. ಪಶ್ಚಿಮ ಬಂಗಾಳದ ಸುಂದರ ಬನಗಳು ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳು. ಇಲ್ಲಿ ಮನುಷ್ಯಗಿಂತ ಹೆಚ್ಚಾಗಿ ರಾಯಲ್ ಬೆಂಗಾಲ್ ಟೈಗರ್ ಸಾಮ್ರಾಜ್ಯವನ್ನ ನಡೆಸುತ್ತದೆ. ಈ ಕಾಡಿನ ಆಳಕ್ಕೆ ಹೋದವರು ಮರಳಿ ಬಂದಿದ್ದು ಅಪರೂಪ. ಇಲ್ಲಿನ ಮರಗಳಿಗೂ ಕಣ್ಣುಗಳಿವೆ ಎಂಬ ಸ್ಥಳೀಯರು ನಂಬುತ್ತಾರೆ. ಪಶ್ಚಿಮ ಬಂಗಾಳ ಈ ನಾಡಿನ ಭಕ್ತಿ ಎಷ್ಟು ಅಪಾರವೋ ಅಲ್ಲಿನ ಕೆಲವು ಆಚರಣೆಗಳು ಅಷ್ಟೇ ವಿಚಿತ್ರವಾಗಿವೆ. ರಕ್ತದ ತರ್ಪಣದಿಂದ ಹಿಡಿದು ದೆವ್ವಗಳ ಮದುವೆವರೆಗೂ ಬಂಗಾಳದ ಹಿಂದೂ ಸಂಸ್ಕೃತಿಯ ಈ ರಹಸ್ಯಗಳನ್ನ ನೀವು ಕೇಳಿದರೆ ಬೆಚ್ಚಿ ಬೀಳುತ್ತೀರಾ. ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ಮಾಂಸ ನಿಷೇಧವಾಗಿದೆ. ಆದರೆ ಬಂಗಾಳದ ಕೆಲವು ಕಾಳಿ ದೇವಸ್ಥಾನಗಳಲ್ಲಿ ದೇವಿಗೆ ಮೀನು ಮತ್ತು ಮಾಂಸವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಇದನ್ನ ಇಲ್ಲಿ ಮಹಾಪ್ರಸಾದಂತೆ ಕರೆಯುತ್ತಾರೆ. ಶಾಂತ ದೇವತೆಗಳ ನಡುವೆ ಉಗ್ರ ಸ್ವರೂಪಿಣಿ ಕಾಳಿಯನ್ನ ತೃಪ್ತಿಪಡಿಸಲು ಈ ಪುರಾತನ ಪದ್ಧತಿ ಇಂದಿಗೂ ಇಲ್ಲಿ ಚಾಲ್ತಿಯಲ್ಲಿದೆ. ಏಷ್ಯಾದ ಮೊದಲ ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನ ಇಂದಿಗೂ ಜ್ಞಾನದ ಕೇಂದ್ರವಾಗಿ ಇಲ್ಲಿ ಹೊರಹೊಮ್ಮಿದೆ. ಒಂದು ಕಾಲದಲ್ಲಿ ಕೋಲ್ಕತ್ತಾ ಗಲ್ಲಿಗಳಲ್ಲಿ ಮಾಫಿಯಾ ಡಾನ್ಗಳ ಸಾಮ್ರಾಜ್ಯವಿತ್ತು. ಡಾಕ್ ಏರಿಯಾಗಳು ಮತ್ತು ಕಲ್ಲಿದ್ದಲು ಗಣಿಗಳಲ್ಲಿ ನಡೆಯುತ್ತಿದ್ದ ಅಕ್ರಮ ವ್ಯವಹಾರಗಳು, ಗ್ಯಾಂಗ್ ವಾರ್ಗಳು ಇಂದಿಗೂ ಇಲ್ಲಿ ಚರ್ಚೆಯ ವಿಷಯವಾಗಿದೆ. ಇಲ್ಲಿನ ಕೋಲ್ ಮಾಫಿಯಾ ಮತ್ತು ಬಾರ್ಡರ್ ದಾಟುವ ಕ್ಯಾಟರ್ ಸ್ಮಗ್ಲಿಂಗ್ ಅಂದ್ರೆ ದನಗಳ ಕಳ್ಳ ಸಾಗಾಣಿಕೆ ಹಿಂದೆ ದೊಡ್ಡ ನೆಟ್ವರ್ಕ್ ಕೂಡ ಈಗಲೂ ಕೂಡ ಕೆಲಸ ಮಾಡುತ್ತಿದೆ ಅಂತ ಹೇಳಲಾಗುತ್ತಿದೆ. ಇದಕ್ಕೆ ಇಲ್ಲಿನ ರಾಜಕೀಯ ಪಕ್ಷಗಳೇ ಸಾಥ್ ನೀಡುತ್ತವೆ ಎನ್ನುವ ಮಾತಿದೆ. 1984ರಲ್ಲಿ ಭಾರತದ ಮೊಟ್ಟ ಮೊದಲ ಮೆಟ್ರೋ ಆರಂಭವಾಗಿದ್ದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲೇ. ಬಂಗಾಳದ ಗಡಿಗೆ ಹೊಂದಿಕೊಂಡಿರುವ ಪ್ರದೇಶಗಳು ಇಂದು ಸೈಬರ್ ಕ್ರೈಮ್ನ ಅಡ್ಡೆಯಾಗಿವೆ. OTP ವಂಚನೆ, ಲಕ್ಕಿ ಡ್ರಾ ಹೆಸರಿನಲ್ಲಿ ಜನರ ಹಣ ದೋಚುವ ಜಮ್ತಾರ ಶೈಲಿಯ ವಂಚನೆಗಳು ಇಲ್ಲಿನ ಹಳ್ಳಿಗೂ ವಾಸಿಸುವೆ. ಚಿಟ್ ಫಂಡ್ ವಿಷಯದಲ್ಲಂತೂ ಪಶ್ಚಿಮ ಬಂಗಾಳ ಮೋಸ ಮಾಡುವುದರಲ್ಲಿ ನಂಬರ್ 1 ಸ್ಥಾನ ಇದೆ. ಯುವಕರು ಕಂಪ್ಯೂಟರ್ ಮತ್ತು ಫೋನ್ ಬಳಸಿ ದೇಶಾದ್ಯಂತ ಇರುವ ಜನರ ಬ್ಯಾಂಕ್ ಖಾತೆಗಳನ್ನ ಖಾಲಿ ಮಾಡುವ ಕರಾಳ ದಂಧೆ ಇಲ್ಲಿಂದನೇ ಆರಂಭವಾಗಿದೆ. ಬೆಂಗಾಳಿಗಳು ಮೀನಿನ ತಲೆಗೆ ಮೌರಿ ಘಂಟೋ ಅಂತ ಕರೆಯುತ್ತಾರೆ. ಇದಕ್ಕೆ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಇದೆ. ವೈಜ್ಞಾನಿಕವಾಗಿ ಮೀನಿನ ಕಣ್ಣು ಮತ್ತು ಮೆದುಳಿನಲ್ಲಿ ಒಮೆಗಾ 3 ಕೊಬ್ಬಿನಾಂಶ ಸಮೃದ್ಧವಾಗಿರುತ್ತದೆ. ಇದು ಮೆದುಳಿನ ಚುರುಕುತನಕ್ಕೆ ಮತ್ತು ಕಣ್ಣಿನ ದೃಷ್ಟಿಗೆ ಅತ್ಯುತ್ತಮ. ಹೀಗಾಗಿ ಬೆಂಗಾಳಿಗಳ ಬುದ್ಧಿವಂತಿಕೆಗೆ ಇದು ಒಂದು ಕಾರಣ ಅಂತ ನಂಬಲಾಗುತ್ತಿದೆ.
ಕರೆಯಲಾಗುತ್ತದೆ. ಪಶ್ಚಿಮ ಬಂಗಾಳ ಕ್ರಾಂತಿಕಾರಿಗಳ ಜನ್ಮಭೂಮಿ, ಸಾಹಿತಿಗಳ ಸ್ವರ್ಗ, ರಹಸ್ಯಗಳ ಗಣಿ. ನೀವೇನಾದರೂ ಸಾಹಸ ಮತ್ತು ಸಂಸ್ಕೃತಿಯನ್ನ ಇಷ್ಟಪಡುವರಾದ್ರೆ ಪಶ್ಚಿಮ ಬಂಗಾಳ ನಿಮ್ಮನ್ನ ಕೈಬೀಸಿ ಕರೆಯುತ್ತದೆ. ಆದರೆ ನೆನಪಿರಲಿ, ಇಲ್ಲಿ ಕಾಣುವುದಕ್ಕಿಂತ ಅಡಗಿರುವ ರಹಸ್ಯಗಳೇ ಹೆಚ್ಚಾಗಿವೆ. ಉತ್ತರ ಬಂಗಾಳದ ಸಿಲಿಗುರಿಯನ್ನ ಭಾರತದ ಚಿಕನ್ ನೆಕ್ ಎಂದೇ ಕರೆಯಲಾಗುತ್ತದೆ. ಕೇವಲ 22 ಕಿಲೋಮೀಟರ್ ಅಗಲದ ಈ ಭೂಭಾಗವು ಭಾರತದ ಈಶಾನ್ಯ ರಾಜ್ಯಗಳನ್ನ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸುತ್ತದೆ. ಒಂದು ವೇಳೆ ಈ ಸಣ್ಣ ಜಾಗಕ್ಕೆ ಏನಾದರೂ ಆದರೆ ಇಡೀ ಭಾರತದ ನಕ್ಷೆ ಬದಲಾಗಬಹುದು. ಇದು ಎಷ್ಟು ಸಂವೇದನಾಶೀಲ ಪ್ರದೇಶವೆಂದರೆ ಇಲ್ಲಿ ಹಗಲು ರಾತ್ರಿ ಕಣ್ಗಾವಲು ಇದ್ದೇ ಇರುತ್ತದೆ. ವಿಶ್ವದ ಅತಿ ದೊಡ್ಡ ಮರ, ಹೌದು, ಹೌರಾದಲ್ಲಿರುವ ಗ್ರೇಟ್ ಬನಿಯನ್ ಟ್ರೀ ಸುಮಾರು ವರ್ಷ ಹಳೆಯದಾಗಿದೆ. ಇದು ಅರ್ಧ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ತಿರುವು ಅಂದರೆ ಎಡಪಕ್ಷಗಳು ಅಂದರೆ CPIM. ಇದು ಸುದೀರ್ಘ ಆಡಳಿತವನ್ನ ಇಲ್ಲಿ ನಡೆಸಿದೆ. ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅತಿ ಹೆಚ್ಚು ಕಾಲ ಅಂದರೆ 34 ವರ್ಷಗಳ ಸತತವಾಗಿ ಆಡಳಿತ ನಡೆಸಿದ ಕಮ್ಯುನಿಸ್ಟ್ ಸರ್ಕಾರ ಎಂಬ ಹೆಗ್ಗಳಿಕೆ ಇಲ್ಲಿದೆ. ಜ್ಯೋತಿ ಬಸು ಅವರ ನಾಯಕತ್ವವು ಪಶ್ಚಿಮ ಬಂಗಾಳದ ಮೂಲೆ ಮೂಲೆಯಲ್ಲಿಯೂ ಕ್ರಾಂತಿಯ ಕಿಚ್ಚನ್ನ ಹಚ್ಚಿತ್ತು. ಕಲ್ಕತ್ತಾ ನಗರವನ್ನ ಪುಸ್ತಕಗಳ ನಗರಿ ಅಂತ ಕೂಡ ಕರೆಯಲಾಗುತ್ತದೆ. ಕೋಲ್ಕತ್ತಾದ ಕಾಲೇಜ್ ಸ್ಟ್ರೀಟ್ ವಿಶ್ವದ 2ನೇ ಅತಿ ದೊಡ್ಡ ಹಳೆಯ ಪುಸ್ತಕಗಳ ಮಾರಾಟ ಕೇಂದ್ರವಾಗಿದೆ. ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆಗೆ ಯುನೆಸ್ಕೋ ಮಾನ್ಯತೆ ಸಿಕ್ಕಿದೆ. 1880ರಲ್ಲಿ ಬ್ರಿಟಿಷರು ಕಟ್ಟಿದ ಈ ಹಳಿಗಳು ಇಂದಿಗೂ ಕೂಡ ಕೆಲಸ ಮಾಡುತ್ತಿವೆ. ಸಮುದ್ರ ಮಟ್ಟಕ್ಕಿಂತ 7,000 ಅಡಿ ಎತ್ತರದಲ್ಲಿ ಕಡಿದಾದ ಬೆಟ್ಟಗಳ ಮೇಲೆ ಸಣ್ಣ ರೈಲು ಹೋಗುವುದನ್ನ ನೋಡುವುದೇ ಒಂದು ರೋಮಾಂಚನಕಾರಿ ಅನುಭವ. ಬೆಂಗಾಳಿ ಮಹಿಳೆಯರು ಯಾವಾಗಲೂ ಕ್ರಾಂತಿಕಾರಿಗಳೇ. ಇಂದು ಕುಟುಂಬ ನಿರ್ಧಾರದಲ್ಲಿ ಅವರದ್ದೇ ಮೇಲುಗೈ. ಲೈಂಗಿಕ ಹಕ್ಕುಗಳಾಗಲಿ ಅಥವಾ ಜೀವನದ ಆಯ್ಕೆಗಳಾಗಲಿ ತಮಗೆ ಇಷ್ಟವಿಲ್ಲದಿದ್ದಾಗ ಇಲ್ಲ ಎಂದು ಹೇಳುವ ಧೈರ್ಯ ಇಲ್ಲಿನ ಮಹಿಳೆಯರಲ್ಲಿ ಮಾತ್ರ ನೀವು ಕಾಣಬಹುದಾಗಿದೆ. ಬಂಗಾಳದ ತಾರಾಪೀಠ ಒಂದು ರಹಸ್ಯಮಯ ಜಾಗವಾಗಿದೆ. ಇಲ್ಲಿನ ಸ್ಮಶಾನಗಳಲ್ಲಿ ಅಘೋರಿಗಳು ವಾಸಿಸುತ್ತಾರೆ. ಅವರು ಚಿತೆಯ ಭಸ್ಮವನ್ನ ಮೈಗೆ ಹಚ್ಚಿಕೊಂಡು ತಾಂತ್ರಿಕ ವಿದ್ಯೆಯನ್ನ ಅಭ್ಯಾಸ ಮಾಡುತ್ತಾರೆ. ಇಲ್ಲಿನ ಜನರಿಗೆ ಇದು ಭಯವಲ್ಲ, ಬದಲಿಗೆ ಅತೀಂದ್ರಿಯ ಶಕ್ತಿಯ ಕೇಂದ್ರ. ಕತ್ತಲ ರಾತ್ರಿಯಲ್ಲಿ ಇಲ್ಲಿ ನಡೆಯುವ ಪೂಜೆಗಳು ಅತ್ಯಂತ ರಹಸ್ಯಮಯವಾಗಿರುತ್ತವೆ ಮತ್ತು ನಿಗೂಢಕರವಾಗಿರುತ್ತವೆ. ಡಾರ್ಜಿಲಿಂಗ್ ಮೂಲತಃ ಸಿಕ್ಕಿಂ ರಾಜ್ಯಕ್ಕೆ ಸೇರಿತ್ತು. 1835ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಸಿಕ್ಕಿಂ ರಾಜರಿಂದ ಈ ಪ್ರದೇಶವನ್ನ ಗೌರವಾರ್ಥ ಉಡುಗೊರೆಯಾಗಿ ಪಡೆದಿದ್ದರು. ಆದರೆ ಇದರ ಹಿಂದೆ ಬ್ರಿಟಿಷರ ದೊಡ್ಡ ಪ್ಲಾನ್ ಇತ್ತು. ಅವರಿಗೆ ಬೇಕಾಗಿದ್ದು ಹಿಮಾಲಯಕ್ಕೆ ಪ್ರವೇಶ ದ್ವಾರ ಮತ್ತು ನೇಪಾಳ ಮತ್ತು ಭೂತಾನ ಮೇಲೆ ಕಣ್ಣಿಡಲು ಒಂದು ಸುರಕ್ಷಿತ ನೆಲೆಯಾಗಿತ್ತು. ಕೋಲ್ಕತ್ತಾದ ಸುಡುವ ಬಿಸಿಲಿನಲ್ಲಿ ತಪ್ಪಿಸಿಕೊಳ್ಳಲು ಬ್ರಿಟಿಷರು ಡಾರ್ಜಿಲಿಂಗ್ ಅನ್ನ ತಮ್ಮ ನೆಚ್ಚಿನ ತಾಣವನ್ನಾಗಿ ಮಾಡಿಕೊಂಡಿದ್ದರು. ಇದನ್ನ ದ ಕ್ವೀನ್ ಆಫ್ ಹಿಲ್ಸ್ ಅಂತ ಕರೆದಿದ್ದೇ ಅವರು. ಅಲ್ಲಿನ ಹವಾಮಾನವು ಅವರಿಗೆ ತಮ್ಮ ಸ್ವದೇಶವಾದ ಇಂಗ್ಲೆಂಡ್ ಅನ್ನ ನೆನಪಿಗೆ ತರಿಸುತ್ತಿತ್ತು. ಇದೇ ಕಾರಣಕ್ಕೆ ಡಾರ್ಜಿಲಿಂಗ್ ನಲ್ಲಿರುವ ಹಳೆ ಕಟ್ಟಡಗಳು ಇಂದಿಗೂ ಲಂಡನ್ ಬೀದಿಗಳಂತೆ ಕಾಣುತ್ತವೆ. ಡಾರ್ಜಿಲಿಂಗ್ ಚಹಾ ಜಗತ್ ಪ್ರಸಿದ್ಧವಾಗಲು ಬ್ರಿಟಿಷರೇ ಕಾರಣ. ಆದರೆ ಇದು ಶುರುವಾಗಿದ್ದು ಒಂದು ಕುತೂಹಲಕಾರಿ ಕಳ್ಳತನದಿಂದ. ಬ್ರಿಟಿಷರು ಚೈನಾದಿಂದ ಚಹಾದ ಸಸಿಗಳನ್ನ ಕದ್ದು ಡಾರ್ಜಿಲಿಂಗ್ ನಲ್ಲಿ ಬೆಳೆಸಲು ಶುರು ಮಾಡಿದ್ದರು. ನಂತರ ಇದು ಬ್ರಿಟಿಷ್ ಸಾಮ್ರಾಜ್ಯದ ಅತಿ ದೊಡ್ಡ ಲಾಭದಾಯಕ ಉದ್ಯಮವಾಗಿತ್ತು. ಹೌರಾ ಬ್ರಿಡ್ಜ್ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇದನ್ನ ನಿರ್ಮಿಸಲು ಯಾವುದೇ ನಟ್ ಅಥವಾ ಬೋಲ್ಟ್ಗಳನ್ನ ಬಳಸಿಲ್ಲ. ಹೌದು, ನೀವು ಕೇಳಿದ್ದು ಸರಿ. ಇದು ಇಡೀ ಸೇತುವೆಯನ್ನ ರಿವಿಟ್ಗಳ ಮೂಲಕ ಜೋಡಿಸಲಾಗಿದೆ. ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1943ರಲ್ಲಿ 2ನೇ ಮಹಾಯುದ್ಧ ಸಮಯದಲ್ಲಿ ಈ ಹೌರಾ ಬ್ರಿಡ್ಜ್ ಅನ್ನ ಕೋಲ್ಕತ್ತಾ ಮತ್ತು ಹೌರಾ ನಡುವೆ ನಿರ್ಮಾಣ ಮಾಡಲಾಗಿತ್ತು. ಗಂಗಾ ನದಿ ದಡದಲ್ಲಿ ನಡೆಯುವ ದುರ್ಗಾ ಪೂಜೆಯ ಸಂದರ್ಭವನ್ನ ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆ ಎಂದು ಗುರುತಿಸಲಾಗಿದೆ. ದುರ್ಗಾ ಪೂಜೆಯ ಕೊನೆಯಲ್ಲಿ ಮಹಿಳೆಯರು ಬಾಯಿಯಿಂದ ಮಾಡುವ ಉಲ್ಲು ಎಂಬ ಶಬ್ದ ನಕಾರಾತ್ಮಕ ಶಕ್ತಿಯನ್ನ ಓಡಿಸುತ್ತದೆ ಎಂಬ ನಂಬಿಕೆ ಇಲ್ಲಿದೆ. ಇದರ ಜೊತೆಗೆ ನಡೆಯುವ ಸಿಂಧೂರ ಆಟವು ಸಂಭ್ರಮದ ಸಂಕೇತವಾದರೂ ಮೊದಲ ಬಾರಿ ನೋಡುವವರಿಗೆ ಇದು ಒಂದು ವಿಚಿತ್ರ ಯುದ್ಧದಂತೆ ಕಾಣುತ್ತದೆ. 1911ರವರೆಗೆ ಕೋಲ್ಕತ್ತಾ ಭಾರತದ ರಾಜಧಾನಿಯಾಗಿತ್ತು. ಇಲ್ಲಿನ ಹಳೆಯ ಕಟ್ಟಡಗಳ ವಾಸ್ತುಶಿಲ್ಪ ಇಂದಿಗೂ ಲಂಡನ್ ನಗರವನ್ನ ನೆನಪಿಗೆ ತರಿಸುತ್ತದೆ. ಭಾರತದಲ್ಲಿ ಇಂದಿಗೂ ಟ್ರಾಮ್ಗಳು ಓಡಾಡುವ ಏಕೈಕ ನಗರ ಅದು ಕೋಲ್ಕತ್ತಾ. ಇದು ನಗರಕ್ಕೆ ಒಂದು ರೆಟ್ರೋ ಫೀಲ್ ಅನ್ನ ಕೂಡ ಈಗಲೂ ಕೂಡ ಕೊಡುತ್ತದೆ. ಇಲ್ಲಿನ ಜನ ಮೀನನ್ನ ಎಷ್ಟು ಪ್ರೀತಿಸುತ್ತಾರೆ ಅಂದ್ರೆ ಇದನ್ನ ಸಸ್ಯಾಹಾರಿಗಳ ಪಟ್ಟಿಯಲ್ಲಿ ಸೇರುವಷ್ಟು ಗೌರವಿಸುತ್ತಾರೆ. ಭಾರತದ ಅತಿ ದೊಡ್ಡ ನ್ಯಾಷನಲ್ ಲೈಬ್ರರಿ ಇರುವುದು ಕೋಲ್ಕತ್ತಾದಲ್ಲಿ. ಇಲ್ಲಿ ಲಕ್ಷಾಂತರ ಪುಸ್ತಕಗಳಿವೆ. ಆದರೆ ಇಲ್ಲಿನ ಕೆಲವು ರೂಮ್ಗಳು ಇಂದಿಗೂ ನಿಗೂಢವಾಗಿ ಮುಚ್ಚಲ್ಪಟ್ಟಿವೆ. ಪಶ್ಚಿಮ ಬಂಗಾಳ ರಾಜ್ಯವು ಬಾಂಗ್ಲಾದೇಶ್, ನೇಪಾಳ ಮತ್ತು ಭೂತಾನ್ ಎಂಬ 3 ದೇಶಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವ ಭಾರತದ ಏಕೈಕ ರಾಜ್ಯವಾಗಿದೆ. ಸುಂದರಬನ ಜೌಗು ಪ್ರದೇಶದಲ್ಲಿ ರಾತ್ರಿ ವೇಳೆ ವಿಚಿತ್ರವಾದ ಬೆಳಕು ಕಾಣಿಸಿಕೊಳ್ಳುತ್ತದೆ.
ಕಾಣಿಸುತ್ತದೆ. ಇದನ್ನ ಅಲೆಯ ಲೈಟ್ಸ್ ಅನ್ನುತ್ತಾರೆ. ಮೀನುಗಾರರು ಇದನ್ನ ದೆವ್ವದ ಸಂಕೇತ ಎಂದು ಕೂಡ ಹೆದರುತ್ತಾರೆ. ಇಲ್ಲಿನ ಹುಲಿಗಳು ಈಜಬಲ್ಲವು ಮತ್ತು ಮನುಷ್ಯರನ್ನ ಬೇಟೆಯಾಡುವುದರಲ್ಲಿ ನಿಸ್ಸೀಮವಾಗಿವೆ. ಇದು ಜಗತ್ತಿನ ಏಕೈಕ ಹುಲಿ ಸಂರಕ್ಷಿತ ಪ್ರದೇಶವಾಗಿದ್ದು ಇಲ್ಲಿ ಹುಲಿಗಳು ಉಪ್ಪು ನೀರನ್ನ ಕೂಡ ಕುಡಿಯುತ್ತವೆ. 1757ರಲ್ಲಿ ಪ್ಲಾಸಿ ಕದನ ಬಂಗಾಳದಲ್ಲಿ ನಡೆದು ಬ್ರಿಟಿಷ್ ಆಳ್ವಿಕೆಗೆ ದಾರಿಯನ್ನ ಮಾಡಿಕೊಟ್ಟಿತ್ತು. 1905ರಲ್ಲಿ ಲಾರ್ಡ್ ಕರ್ಜನ್ ಮೊದಲ ಬಾರಿಗೆ ಬಂಗಾಳವನ್ನ ಈಸ್ಟ್ ಬೆಂಗಾಲ್ ಮತ್ತು ವೆಸ್ಟ್ ಬೆಂಗಾಲ್ ಅಂತ ವಿಭಜನೆ ಮಾಡಿದ್ದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಖದೀಂ ರಾಮ್ ಬೋಸ್ ಅವರಂತಹ ವೀರರ ಜನ್ಮಭೂಮಿ ಈ ಪಶ್ಚಿಮ ಬಂಗಾಳವಾಗಿದೆ. ಬ್ರಿಟಿಷರಿಗೆ ನಡುಕ ಹುಟ್ಟಿಸುವ ಒಂದೇ ಮಾತರಂ ಗೀತೆ ಹುಟ್ಟಿದ್ದು ಇದೇ ಮಣ್ಣಿನಲ್ಲಿ. ಪಶ್ಚಿಮ ಬಂಗಾಳದ 2216 ಕಿಲೋಮೀಟರ್ ಉದ್ದದ ಗಡಿ ಇದು ಕೇವಲ ಒಂದು ರೇಖೆಯಲ್ಲ. ಇಲ್ಲಿ ಹಗಲಿಗಿಂತ ರಾತ್ರಿ ಹೆಚ್ಚು ವ್ಯವಹಾರಗಳು ನಡೆಯುತ್ತವೆ. ಕತ್ತಲಲ್ಲಿ ನುಸುಳುವ ಕಾಲುಗಳು, ರಹಸ್ಯಮಯ ದಾರಿಗಳು ಮತ್ತು ಕಣ್ಣಿಗೆ ಕಾಣದ ಮಾಫಿಯಾಗಳು ಇಲ್ಲಿ ನೀವು ಕಾಣಬಹುದಾಗಿದೆ. ಭಾರತ ಬಾಂಗ್ಲಾ ಗಡಿಯು ಜಗತ್ತಿನ ಅತ್ಯಂತ ಸಂಕೀರ್ಣವಾದ ಗಡಿಗಳಲ್ಲಿ ಒಂದಾಗಿದೆ. ಇಲ್ಲಿ ಎಷ್ಟೋ ಕಡೆ ಬೇಲಿಗಳೇ ಇಲ್ಲ, ಅಂದ್ರೆ ಬಾರ್ಡರ್ ಫೆನ್ಸೇ ಇಲ್ಲ. ಹುಗ್ಲಿ ನದಿ ಹರಿವು ಮತ್ತು ಸುಂದರಬನದ ದಟ್ಟು ಕಾಡುಗಳು ನುಸುಳುಕೋರರಿಗೆ ವರದಾನವಾಗಿ ಹೋಗಿದೆ. ಎಷ್ಟೋ ಕಡೆ ಜನರ ಮನೆಗಳು ಭಾರತದಲ್ಲಿದ್ದರೆ ಅವರ ಹಿತ್ತಲುಗಳು ಬಾಂಗ್ಲಾದೇಶದಲ್ಲಿವೆ. ಇಂತಹ ಪರಿಸ್ಥಿತಿಯಲ್ಲಿ ನುಸುಳುವಿಕೆಯನ್ನ ತಡೆಯುವುದು ಬಿಎಸ್ಎಫ್ಗೆ ಒಂದು ದೊಡ್ಡ ಸವಾಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ತಯಾರಾಗುವ ಸಂದೇಶ್ ಎಂಬುದು ಹಾಲಿನಿಂದ ಮಾಡಿರುವ ಒಂದು ಪ್ರಸಿದ್ಧ ಸಿಹಿ ತಿಂಡಿಯಾಗಿದೆ. ಸಂದೇಶನ್ನ ತಾಜಾ ಚೈನಾ ಅಂದ್ರೆ ಪನ್ನೀರ್ನ ಒಂದು ರೂಪದಿಂದ ಮಾಡಲಾಗುತ್ತದೆ. ಬ್ರಿಟಿಷರು ಮತ್ತು ಪೋರ್ಚುಗೀಸರು ಭಾರತಕ್ಕೆ ಬರುವ ಮೊದಲು ಭಾರತೀಯರು ಹಾಲನ್ನ ಒಡೆದು ಸಿಹಿ ಮಾಡುವುದನ್ನ ಅಶುಭ ಎಂದು ಭಾವಿಸಿದ್ದರು. ಆದರೆ ಬೆಂಗಾಳಿಗಳು ಈ ಕಲೆಯನ್ನ ಒಂದು ಅದ್ಭುತ ಸಿಹಿಯನ್ನಾಗಿ ಬದಲಾಯಿಸಿದ್ದರು. ಕೋಲ್ಕತ್ತಾದ ಕಾಟಿ ರೋಲ್ ವಿಶ್ವಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಕಾಟಿ ರೋಲ್ ಜನ್ಮ ತಾಳಿದ್ದೆ ಕೋಲ್ಕತ್ತಾದ ಪ್ರಸಿದ್ಧ ರೆಸ್ಟೋರೆಂಟ್ ನಲ್ಲಿ. 1930ರ ದಶಕದಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ಕೈಯಲ್ಲಿ ಹಿಡಿಯಲು ತಿನ್ನಲು ಅನುಕೂಲವಾಗುವಂತೆ ಕಬಾಬ್ಗಳನ್ನ ಪರೋಟದಲ್ಲಿ ಸುತ್ತಿ ನೀಡಲು ಇಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಅಂದಿನ ಈ ಪ್ರಯೋಗ ಇಂದು ಜಗತ್ತಿನಾದ್ಯಂತ ರೋಲ್ಸ್ ಕ್ರಾಂತಿಯನ್ನೇ ಮಾಡಿದೆ. ಶಾಂತಿ ನಿಕೇತನವು ವಿಶ್ವ ಭಾರತಿ ವಿಶ್ವವಿದ್ಯಾಲಯಕ್ಕೆ ಪ್ರಸಿದ್ಧಿಯಾಗಿದೆ. ಬೆಂಗಾಳಿ ಚಲನಚಿತ್ರವನ್ನ ಟಾಲಿವುಡ್ ಎಂದು ಕರೆಯಲಾಗುತ್ತದೆ. ಸತ್ಯಜಿತ್ ರೇ ಅವರು ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ನಿರ್ದೇಶಕರಾಗಿದ್ದರು. ರಸಗುಲ್ಲಾ ಎಲ್ಲಿ ಹುಟ್ಟಿತು ಎಂಬ ವಿಷಯದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ನಡುವೆ ದೊಡ್ಡ ಕಾನೂನು ಸಮರವೇ ನಡೆದಿತ್ತು. ಒಡಿಶಾದವರು ಇದು ತಮ್ಮ ಪುರಿ ಜಗನ್ನಾಥ ದೇವಸ್ಥಾನದ ಸಂಪ್ರದಾಯ ಅಂದರೆ ಬೆಂಗಾಳಿಗಳು ಇದು ತಮ್ಮ ಆವಿಷ್ಕಾರ ಎಂದಿದ್ದರು. ಕೊನೆಗೆ 2017ರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಬಂಗ್ಲಾ ರಸಗುಲ್ಲಾ ಎಂಬ ಜಿಐ ಟ್ಯಾಗ್ ಅನ್ನ ಕೊಡಲಾಗಿತ್ತು. ಬೆಂಗಾಳಿಗಳಿಗೆ ಮೀನು ಕೇವಲ ಒಂದು ಪ್ರೋಟೀನ್ ಮೂಲವಲ್ಲ, ಅದೊಂದು ಅದೃಷ್ಟದ ಸಂಕೇತ. ಮದುವೆ ಶಾಸ್ತ್ರಗಳಲ್ಲಿ ವಧುವಿನ ಮನೆಗೆ ಮೀನುಗಳನ್ನ ಉಡುಗೊರೆಯಾಗಿ ಇಲ್ಲಿ ಕಳಿಸಲಾಗುತ್ತದೆ. ಮೀನಿನ ಮುಖ ನೋಡಿ ಕೆಲಸಕ್ಕೆ ಹೋದರೆ ಜಯ ಸಿಗುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಸಂಪ್ರದಾಯದಲ್ಲಿದೆ. ಬೆಂಗಾಳಿ ಭಾಷೆಯಲ್ಲಿ ಮೀನನ್ನ ಜೋಲ್ ತೋರಿ ಅಂದ್ರೆ ವಾಟರ್ ವೆಜಿಟೇಬಲ್ ಅಂದ್ರೆ ನೀರಿನ ತರಕಾರಿ ಎಂದೇ ಕರೆಯಲಾಗುತ್ತದೆ. ಎಷ್ಟೋ ಬ್ರಾಹ್ಮಣ ಕುಟುಂಬಗಳು ಮಾಂಸವನ್ನ ಮುಟ್ಟದಿದ್ದರೂ ಮೀನನ್ನ ಮಾತ್ರ ಸಸ್ಯಾಹಾರದಷ್ಟೇ ಪವಿತ್ರ ಎಂದು ಭಾವಿಸಿ ಪ್ರತಿಯೊಬ್ಬರು ಇಲ್ಲಿ ಸೇವಿಸುತ್ತಾರೆ. ಇದು ಭಾರತದ ಉಳಿದ ಭಾಗದ ಜನರಿಗೆ ಒಂದು ದೊಡ್ಡ ಅಚ್ಚರಿ ಅಂತಲೇ ಹೇಳಬಹುದು. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಈ ಎಲ್ಲ ಅನುಭವಗಳನ್ನ ಅನುಭವಿಸಲು ಒಮ್ಮೆ ದಯವಿಟ್ಟು ಪಶ್ಚಿಮ ಬಂಗಾಳಕ್ಕೆ ಭೇಟಿ ಕೊಡಿ. ನಿಮಗೇನಾದರೂ ಈ ರಾಜ್ಯದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.